ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಣ್ಣು ಮುಚ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಿಮ್ಮ ಮನಸ್ಸಿನಲ್ಲಿ ಫೀಲ್ ಮಾಡಿ ಆ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಗಿಲ್ಟ್ ಎನರ್ಜಿ ಡೀಪ್ ಆಗಿದೆ. ಅಂದರೆ ಅವ್ರಿಗೆ ತುಂಬ ಭಾರಿತನ, ಅಂದರೆ ಮನಸ್ಸಿನಲ್ಲಿ ತುಂಬ ಹೆವಿನೆಸ್ ಫೀಲ್ ಆಗ್ತಾ ಇದೆ. ಅವರ ತಪ್ಪಿನ ಭಾವನೆ ಅವರಿಗೆ ಬರ್ತಾ ಇದೆ. ಅವ್ರು ಏನು ತಪ್ಪು ಮಾಡಿದ್ರು ಅದು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಎನರ್ಜಿಯ ಪ್ರಕಾರ ನೀವು ತುಂಬ ಕಾದಿದ್ದೀರಾ. ಅಂದರೆ ಅವರು ನಿಮ್ಮನ್ನು ತುಂಬ ಕಾಯಿಸಿದ್ದಾರೆ. ನೀವು ಅಷ್ಟೊಂದು ಕಾದ ಮೇಲೆ ಈಗ ತುಂಬ ಮನಸ್ಸಿಗೆ ಹೆವಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮಿಬ್ಬರ ಎನರ್ಜಿಯ ಪ್ರಕಾರ ಮೊದಲು ನಿಮ್ಮಿಬ್ಬರ ನಡುವೆ ಎಲ್ಲವೂ ತುಂಬ ಸ್ಮೂತ್ ಆಗಿತ್ತು. ಅಂದರೆ ಬೇಕಾದಾಗ ಮಾತುಕತೆ ನಡೀತಾ ಇತ್ತು. ಜಗಳ ಆದರೆ ಸ್ವಲ್ಪ ದಿನಗಳಲ್ಲೇ ಸರಿ ಆಗ್ತಾ ಇತ್ತು, ಅಥವಾ ಕೆಲವು ಗಂಟೆಗಳಲ್ಲೇ ಸರಿ ಮಾಡ್ತಾ ಇದ್ರಿ. ನೀವು ಹೋಗಿ ಸಾರಿ ಕೇಳ್ತಾ ಇದ್ರಿ, ಅಥವಾ ಏನಾದರೂ ಸಣ್ಣ ಪುಟ್ಟದಾಗಿ ಅವರು ಮಾತು ಶುರು ಮಾಡ್ತಾ ಇದ್ರು. ಆದರೆ ಈಗ ಪರಿಸ್ಥಿತಿ ಅನ್ನೋದು ಬದಲಾಗಿದೆ. ಈಗ ಇಬ್ಬರು ಸೈಲೆಂಟ್ ಆಗಿದ್ದೀರಾ. ನೀವು ಕೂಡ ಅವ್ರ ಜೊತೆ ತುಂಬ ಮಾತಾಡದೇ ಇರ್ಬೋದು. ನಿಮ್ಮ ಮನಸ್ಸು ಹೇಳ್ತಾ ಇದೆ ಅವರು ಮೊದಲು ನನ್ನ ಜೊತೆ ಮಾತಾಡಬೇಕು, ಆಗ ಮಾತ್ರ ನಾನು ಮಾತಾಡ್ತೀನಿ ಅಂತ. ಹೀಗಾಗಿ ನೀವು ಕೂಡ ಸೈಲೆಂಟ್ ಆಗಿದ್ದೀರಾ, ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಫೈಟಿಂಗ್ ಎನರ್ಜಿ ಅಂದರೆ ಈ ವ್ಯಕ್ತಿ ತುಂಬ ಮಿಸ್ಟೀರಿಯಸ್ ಆಗಿದ್ದಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅವರಿಗೆ. ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೂ ನಿಮ್ಮಿಂದ ಅವರು ದೂರ ಉಳ್ಕೊಳ್ತಾ ಇದ್ದಾರೆ. ಡಿಸಪಾಯಿಂಟ್ ಆಗಿದ್ದಾರೆ. ಅವರು ಅವರದೇ ತಪ್ಪುಗಳನ್ನು ನೆನಪಿಸ್ಕೊಂಡು ಕೋಪ ಮತ್ತು ಪಶ್ಚಾತ್ತಾಪದಲ್ಲಿದ್ದಾರೆ. ಅಂದರೆ ಅವರು ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ. ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು, ಅಥವಾ ದೊಡ್ಡ ಮಿಸ್ಟೇಕೇ ಆಗಿರ್ಬೋದು. ಸೊ ಅದೆಲ್ಲವನ್ನು ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ಪಲ್ಲಿ ಯಾಕೆ ಫೈಟ್ ಮಾಡ್ತಾ ಇಲ್ಲ ಅಂತ ನೋಡೋದಾದರೆ, ಅವರು ನಿಮಗೆ ತುಂಬ ಪ್ರಾಮಿಸ್ ಮಾಡಿದರು. ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಬಗ್ಗೆ ಹೇಳಿರ್ಬೋದು, ಫ್ಯೂಚರ್ ಬಗ್ಗೆ ಮಾತಾಡಿರ್ಬೋದು. ಇಬ್ಬರು ಕೂಡ ತುಂಬ ಮಾತಾಡಿದ್ದೀರಾ. ಪ್ರಾಮಿಸನ್ನು ತುಂಬ ಮಾಡಿದ್ದಾರೆ ಅವರು. ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇತ್ತು. ಅಂದರೆ ನಿಮ್ಮನ್ನು ಬಿಡೋದಿಲ್ಲ, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅನ್ನೋ ರೀತಿ ಫೀಲ್ ಮಾಡಿದ್ದಾರೆ. ಅದೇ ರೀತಿ ನೀವು ಓವರಾಗಿ ಲವ್, ಕೇರ್ ಕೊಟ್ಟಿದ್ದೀರಾ. ಈ ವ್ಯಕ್ತಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ತುಂಬ ವ್ಯಾಲ್ಯೂ ಕೊಟ್ಟಿದ್ದೀರಾ, ಓವರಾಗಿ ಕೊಟ್ಟಿದ್ದೀರಾ. ಅಂದರೆ ಅವರ ಅವಶ್ಯಕತೆಗಿಂತ ಹೆಚ್ಚಾಗಿ ನೀವು ಪ್ರೀತಿಯನ್ನು ತೋರಿಸಿದ್ದೀರಾ. ಹೀಗಾಗಿ ಅವ್ರಿಗೆ ಏನು ಅನ್ನಿಸ್ತು ಅಂದರೆ ಓವರ್ ಕಾನ್ಫಿಡೆನ್ಸ್ ಇತ್ತು, ನೀವು ಯಾವತ್ತೂ ಅವರನ್ನು ಬಿಡೋದಿಲ್ಲ ಅಂತ, ಯಾವತ್ತೂ ನೀವು ಅವ್ರ ಜೊತೆ ಇರ್ತೀರಾ ಅಂತ. ಸೊ ನಿಮ್ಮನ್ನು ಈಸಿಯಾಗಿ ತೊಗೊಂಡ್ರು, ನಿಮ್ಮನ್ನು ಇಗ್ನೋರ್ ಮಾಡಿದ್ರು ಕೆಲವೊಂದು ಸಲ. ಅಂದರೆ ಏನೇ ಮಾಡಿದ್ರು ನೀವು ದೂರ ಹೋಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನಿಮ್ಮನ್ನು ಅವ್ರಿಗೆ ಹರ್ಟ್ ಆಗೋ ರೀತಿ ಕೂಡ ಟ್ರೀಟ್ ಮಾಡಿರಬಹುದು. ಏನೇ ಆದರೂ ನೀವು ಹೋಗೋದಿಲ್ಲ ಅನ್ನೋ ರೀತಿ ಅವರಿಗೆ ಫೀಲ್ ಇತ್ತು. ಸೊ ನೀವು ಕೂಡ ತುಂಬ ವೆಯ್ಟ್ ಮಾಡಿದ್ರಿ, ತುಂಬ ಕಾದ್ರಿ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ರಿ. ಕೊನೆಗೆ ನೀವು ಕೂಡ ಸೈಲೆಂಟ್ ಆಗೋದಕ್ಕೆ ಶುರು ಮಾಡಿದ್ರಿ. ಆದರೆ ಅದೇ ತಪ್ಪು ಅವರಿಗೀಗ ದೊಡ್ಡ ಪಶ್ಚಾತ್ತಾಪವನ್ನು ಮನಸ್ಸಿಗೆ ಕೊಡ್ತಾ ಇದೆ. ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸ್ಟಕ್ ಆಗಿದ್ದಾರೆ. ಅಂದರೆ ಮುಂದಕ್ಕೂ ಹೋಗೋದಕ್ಕೆ ಆಗ್ತಾ ಇಲ್ಲ, ಹಿಂದಕ್ಕೂ ಬರೋದಕ್ಕೆ ಆಗ್ತಾ ಇಲ್ಲ. ಒಂದೇ ಕಡೆ ಸ್ಟಕ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಹಳೆಯ ವಿಷಯಗಳು ನೆನಪಿಗೆ ಬರ್ತಾ ಇದೆ. ಇಲ್ಲಿ ಕೆಲವರ ವಿಷಯದಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇರ್ಬೋದು. ಥರ್ಡ್ ಪಾರ್ಟಿ ಅನ್ನೋದು ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ ಇನ್ಫ್ಲೂಯೆನ್ಸ್ ಆಗಿರಬಹುದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಅಡೆತಡೆ ಇರ್ಬೋದು, ಸಿಚುವೇಶನ್ ಇರ್ಬೋದು, ಅವರ ಕೆರಿಯರ್ ಆಗಿರ್ಬೋದು. ಇದೆಲ್ಲ ಸೇರಿ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ವಾಲ್ ಅನ್ನೋದು ಬೆಳೆದಿರಬಹುದು. ಸೊ ಅದೇ ಕಾರಣದಿಂದ ಕೂಡ ಈ ರಿಲೇಷನ್ಶಿಪ್ ಕೂಡ ಹಾಳಾಗಿರಬಹುದು. ಇಲ್ಲಿ ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಇದೆ, ಜಡ್ಜ್ಮೆಂಟ್ ಎನರ್ಜಿ. ಅಂದರೆ ಒಂದು ಸೈಕಲ್ ಮುಗಿತಾ ಇರುವ ಸೂಚನೆ. ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ನೀವು ಎಷ್ಟು ನೋವು ಅನುಭವಿಸಿದಿರೋ, ಎಷ್ಟು ಕಣ್ಣೀರು ಹಾಕಿದಿರೋ ಅದು ಎಲ್ಲವನ್ನು ಯೂನಿವರ್ಸ್ ಗಮನಿಸ್ತಾ ಇದೆ ಅಲ್ವಾ.
ಹಾಗಾಗಿ ನಿಮ್ಮ ಪಾರ್ಟ್ನರ್ಗೂ ಕೂಡ ಒಂದು ಲೆಸನ್ ಕಲಿಸ್ತಾ ಇದೆ. ಅವ್ರು ಮಾಡಿರೋ ತಪ್ಪಿನ ಅರಿವು ಅವ್ರಿಗೆ ಆಗ್ತಾ ಇದೆ. ಅವ್ರು ಏನು ತಪ್ಪು ಮಾಡಿದ್ರು, ಎಷ್ಟು ನಿಮ್ಮನ್ನು ಹರ್ಟ್ ಮಾಡಿದ್ರು, ಅದೆಲ್ಲವೂ ಅವ್ರಿಗೆ ಈಗ ನೆನಪಾಗ್ತಾ ಇದೆ. ಅವ್ರು ತಿಳ್ಕೊಳ್ತಿದ್ದಾರೆ ನೀವು ಎಷ್ಟು ಎಫರ್ಟ್ ಹಾಕಿದ್ರಿ ಈ ರಿಲೇಷನ್ಶಿಪ್ಪನ್ನು ಉಳಿಸೋದಕ್ಕೆ, ಎಷ್ಟು ಪ್ರಯತ್ನ ಮಾಡಿದ್ರಿ. ಅವರು ಏನೂ ಮಾಡಲಿಲ್ಲ ಅನ್ನೋದು ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ ನಿಮ್ಮಿಂದನೇ ಉಳಿದಿದ್ದು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸ್ಟ್ರೆಸ್ ಮತ್ತು ಭಾರ ಅನ್ನೋದು ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿಫ್ರೆನ್ಸಸ್ ಇರ್ಬೋದು, ನಿಮ್ಮ ಕ್ಯಾಸ್ಟ್ ಅನ್ನೋದು ಬೇರೆ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಡಿಫ್ರೆನ್ಸ್ ಇರಬಹುದು, ನೀವು ಸ್ಟೇಬಲ್ ಆಗಿರ್ಬೋದು, ಜಾಬಲ್ಲಿರ್ಬೋದು, ಅಥವಾ ಅವ್ರು ಇರಬಹುದು. ಸೊ ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ಭವಿಷ್ಯದ ಭಯ, ಇದೆಲ್ಲದಕ್ಕೂ ಅವರು ಭಯ ಪಡ್ತಾ ಇದ್ದಾರೆ. ಅಥವಾ ಈ ರಿಲೇಷನ್ಶಿಪ್ ಅನ್ನೋದು ಫ್ಯಾಮಿಲಿಗೆ ಇಷ್ಟ ಇಲ್ಲದೆ ಕೂಡ ಇರ್ಬೋದು. ಹಾಗಾಗಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ನೆಗೆಟಿವಿಟಿಯಲ್ಲಿ ಇದ್ದಾರೆ. ಅಂದರೆ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿದೆ, ಡಿಸ್ಟೆನ್ಸ್ ಅನ್ನೋದು ಬಂದಿದೆ, ಸೈಲೆನ್ಸ್ ಅನ್ನೋದು ಬಂದಿದೆ. ಅದೇ ರೀತಿ ನೀವು ಎಲ್ಲಿ ರಿಜೆಕ್ಟ್ ಮಾಡ್ತಿರೋ ಅನ್ನೋ ಫಿಯರ್ ಕೂಡ ಇದೆ. ಅಂದರೆ ಇಲ್ಲಿವರೆಗೂ ನೀವು ತುಂಬ ಕಾದಿದ್ದೀರಾ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಬಟ್ ಈಗ ನಿಮಗೆ ಕಾದು ಕಾದು ಸಾಕಾಗಿದೆ. ಅಥವಾ ಅವರ ವರ್ತನೆ, ಅವರ ಬಿಹೇವಿಯರಿಂದ ನಿಮಗೆ ಹರ್ಟ್ ಆಗಿರ್ಬೋದು. ಸೊ ನೀವೆಲ್ಲಿ ಅವರನ್ನು ಮತ್ತೆ ಅವ್ರು ನಿಮ್ಮ ರಿಲೇಷನ್ಶಿಪ್ಗೆ ಬಂದರೆ ನೀವು ಎಲ್ಲಿ ಅವರನ್ನು ಇಗ್ನೋರ್ ಮಾಡ್ತಿರೋ ಅಥವಾ ಅವಾಯ್ಡ್ ಮಾಡ್ತಿರೋ, ರಿಜೆಕ್ಟ್ ಮಾಡ್ತಿರೋ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ ಅವ್ರಿಗೆ. ಕನ್ಫ್ಯೂಸ್ಡ್ ಆಗಿದ್ದಾರೆ, ತುಂಬ ಗೊಂದಲ ಇದೆ ಮನಸ್ಸಿಗೆ. ಏನು ಮಾಡಬೇಕು, ಯಾವ ದಾರಿಲಿ ಹೋಗಬೇಕು, ಯಾಕೆಲ್ಲ ಈ ರೀತಿ ಆಗ್ತಾ ಇದೆ, ಏನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅವರು ಫೀಲಿಂಗ್ನಲ್ಲಿ ಫ್ರಸ್ಟ್ರೇಟ್ ಆಗಿದ್ದಾರೆ. ಏನು ಮಾಡಬೇಕು ಅನ್ನೋ ಯೋಚನೆ ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತಾ ಇದೆ. ಅಂದರೆ ಒಂದು ಸಲ ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಒಂದು ಸಲ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಮತ್ತೆ ಅವರು ಸುಮ್ಮನಾಗ್ತಾರೆ, ಸೈಲೆಂಟ್ ಆಗ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವೇರ್ನೆಸ್ ಎನರ್ಜಿ, ಅವ್ರು ತಪ್ಪು ಮಾಡಿರೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರು ನಿಮಗೆ ನೋವು ಕೊಟ್ಟಿರೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರು ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿದ್ದಾರೆ, ಅದು ಗೊತ್ತಾಗ್ತಾ ಇದೆ. ನೀವು ಎಷ್ಟು ಚೇಸ್ ಮಾಡ್ತಾ ಇದ್ರಿ, ಆ ವ್ಯಕ್ತಿಯ ಹಿಂದೆ ಎಷ್ಟು ಹೋಗ್ತಾ ಇದ್ರಿ, ಅಂದರೆ ನಿಮಗೆ ಎಷ್ಟೇ ಹರ್ಟ್ ಮಾಡಿದ್ರು ಕೂಡ ಈ ವ್ಯಕ್ತಿಯ ಹಿಂದೆ ನೀವು ಇರ್ತಾ ಇದ್ರಿ. ಅವರು ಎಷ್ಟೇ ನಿಮಗೆ ನೋವು ಮಾಡಿದ್ರು ಕೂಡ ನೀವು ಅವರ ಹಿಂದೆನೇ ಹೋಗ್ತಾ ಇದ್ರಿ. ಅವರ ಪ್ರೀತಿ ನಿಮಗೆ ಬೇಕಾಗಿತ್ತು, ಅವರು ನಿಮಗೆ ಬೇಕಾಗಿತ್ತು. ಸೊ ಅದೆಲ್ಲ ಅವ್ರಿಗೆ ಈಗ ನೆನಪಾಗ್ತಾ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಇದ್ದ ಮನಸ್ಸು ಅವ್ರಿಗೆ ಈಗ ಇಲ್ಲ. ಅವ್ರು ಮಾಡಿದ್ದೇ ಸರಿ ಅಂತ ಅಂದ್ಕೊಳ್ತಾ ಇದ್ರು, ಅಥವಾ ನಾನು ಮಾಡಿದ್ರಲ್ಲಿ ಏನು ದೊಡ್ಡ ತಪ್ಪಿಲ್ಲ ಅಂತ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾಯಿದ್ರು, ಅಥವಾ ನಿಮ್ಮ ನೋವನ್ನು ಅಷ್ಟು ಗಂಭೀರವಾಗಿ ತಗೊಳ್ತಾ ಇರಲಿಲ್ಲ. ಆದರೆ ಈಗ ಏನಾಗ್ತಾ ಇದೆ ಅಂದರೆ ಅವರ ಒಳಗಿನ ಮನಸ್ಸು ಈಗ ಸತ್ಯವನ್ನು ತೋರಿಸ್ತಾ ಇದೆ. ಅವರು ಮಾಡಿದ ತಪ್ಪು ಅವ್ರಿಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅವರದೇ ಬಿಹೇವಿಯರ್ನ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಅವೇರ್ನೆಸ್ ಬರ್ತಾ ಇದೆ ಅವರಿಗೆ. ಅಂದರೆ ನಾನು ತಪ್ಪು ಮಾಡಿದ್ದೀನಿ, ಹಿಂದೆ ಜಸ್ಟಿಫೈ ಮಾಡ್ಕೊಂಡಿದ್ದ ವಿಷಯಗಳು ಈಗ ಸತ್ಯವಾಗಿ ಕಾಣಿಸ್ತಾ ಇದೆ. ನಾನು ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋ ಅರಿವು ಬರ್ತಾ ಇದೆ. ನಿಮಗೆ ನೋವು ಕೊಟ್ಟಿರೋ ಫೀಲ್ ಆಗ್ತಾ ಇದೆ. ಈಗ ನೆನಪಾಗ್ತಾ ಇದೆ, ಮತ್ತೆ ಮತ್ತೆ ನನ್ನ ಮನಸ್ಸಿನಲ್ಲಿ ರೀಪ್ಲೇ ಮಾಡ್ಕೊಳ್ತಾ ಇದ್ದಾರೆ. ಗಿಲ್ಟ್ ತರ್ತಾ ಇದೆ, ನಾನು ನನ್ನ ಪ್ರೀತಿಯನ್ನು ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಅವರಿಗೆ ಈಗ ಗೊತ್ತಾಗ್ತಾ ಇದೆ ನೀವು ಅವರ ಲೈಫ್ನಲ್ಲಿ ಇದ್ದದ್ದು ಒಂದು ಬ್ಲೆಸ್ಸಿಂಗ್ ಆಗಿತ್ತು, ಆದರೆ ಅವರು ಅದನ್ನು ಹ್ಯಾಂಡಲ್ ಮಾಡಲಿಲ್ಲ. ಇನ್ನರ್ ರಿಗ್ರೆಟ್ ಬಿಲ್ಡ್ ಆಗ್ತಾ ಇದೆ, ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಯೂನಿವರ್ಸ್ ಅವ್ರಿಗೆ ಒಂದು ಲೆಸನ್ ಕಲಿಸ್ತಾ ಇದೆ. ಅದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದರೆ, ಅವರು ನಿಮ್ಮ ವ್ಯಾಲ್ಯೂವನ್ನು ಇಗ್ನೋರ್ ಮಾಡಿದರೆ, ಅವರು ನಿಮ್ಮ ಫೀಲಿಂಗ್ಸ್ ಕಡೆ ಗಮನ ಕೊಡದೇ ಇದ್ದರೆ, ಅವರು ನಿಮ್ಮನ್ನು ಲೈಟ್ಲಿ ತಗೊಂಡಿದ್ರೆ, ಈಗ ಲೈಫ್ ಸಿಚುವೇಶನ್ನ ಮೂಲಕ ಅವರಿಗೆ ಅದೇ ಏನು ಅವ್ರು ನಿಮಗೆ ಮಾಡಿದ್ರು ಅದು ರಿಟರ್ನ್ ಆಗ್ತಾ ಇದೆ. ಅಂದರೆ ನಿಮ್ಮಷ್ಟು ವ್ಯಾಲ್ಯೂ ಕೊಡುವ ವ್ಯಕ್ತಿ ಅವರ ಲೈಫ್ನಲ್ಲಿ ಯಾರೂ ಇಲ್ಲ, ನಿಮ್ಮಷ್ಟು ಪ್ರೀತಿ ಮಾಡುವ ವ್ಯಕ್ತಿ ಅವರ ಲೈಫ್ನಲ್ಲಿ ಯಾರೂ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಕೇರ್, ನಿಮ್ಮ ರೆಸ್ಪೆಕ್ಟ್ ಎಲ್ಲವೂ ನೆನಪಾಗ್ತಾ ಇದೆ. ಕಾರ್ಮಿಕ್ ಅವೇರ್ನೆಸ್ ಅಂತ ಕೂಡ ಹೇಳ್ಬೋದು. ಅಂದರೆ ಅವ್ರಿಗೆ ಲೆಸನ್ ಕಲಿಸ್ತಾ ಇದೆ. ನಿಮ್ಮ ಪ್ರೀತಿ ಅವ್ರಿಗೆ ನೆನಪಾಗ್ತಾ ಇದೆ. ಅವರ ಮನಸ್ಸಿನ ಒಳಗಡೆ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಇದೆ. ಪಶ್ಚಾತ್ತಾಪ ಇದೆ, ನಾನು ತಪ್ಪು ಮಾಡಿದೆ ಅನ್ನೋ ಡೀಪ್ ರಿಗ್ರೆಟ್ ಇದೆ. ಮನಸ್ಸು ಅನ್ನೋದು ಲೈಟ್ ಆಗಿಲ್ಲ. ಹಳೆಯ ಮಾತುಗಳು, ನಿಮ್ಮ ಹಳೆಯ ಆ್ಯಕ್ಷನ್ಸ್, ಅವರ ಆ್ಯಕ್ಷನ್ಸ್, ನಿಮ್ಮ ನೋವು ಎಲ್ಲ ಒಂದೇ ಸಲ ಹೆವಿಯಾಗಿ ಕಾಣ್ತಾ ಇದೆ. ಒಂಟಿತನ ಅಂದರೆ ಅವರ ಫ್ಯಾಮಿಲಿಯಲ್ಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಜೊತೆ ಯಾರಿದ್ದರೂ ಕೂಡ ಮನಸ್ಸಿನಲ್ಲಿ ಲೋನ್ಲಿನೆಸ್, ಒಂಟಿತನದ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಅವರು ಕನೆಕ್ಟ್ ಆಗಬೇಕಾಗಿದ್ದ ವ್ಯಕ್ತಿ ನೀವು ಈಗ ದೂರ ಇದ್ದೀರಾ. ಭಯ, ಅವರು ಅಂದ್ಕೊಳ್ತಾ ಇದ್ದಾರೆ ಎಲ್ಲಿ ನನ್ನನ್ನು ರಿಜೆಕ್ಟ್ ಮಾಡ್ತಾರೋ, ನಾನು ಮತ್ತೆ ಒಂಟಿ ಆಗ್ತೀನೋ, ನಾನು ಮತ್ತೆ ಅವರ ಹತ್ರ ಹೋಗ್ಬೋದಾ ಅಥವಾ ಅಕ್ಸೆಪ್ಟ್ ಮಾಡ್ತಾರಾ, ಈ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಮನಸ್ಸಿನಲ್ಲಿ ನೋವು, ಎಮೋಷ್ನಲ್ ಪೇಯ್ನ್. ನಿಮ್ಮ ಆ್ಯಬ್ಸೆನ್ಸ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೆಸೆನ್ಸ್ ಮಿಸ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಸರಿ ಮಾಡೋದಕ್ಕೆ ಕರೇಜ್ ಅನ್ನೋದು ಇಲ್ಲ. ಅವರಿಗೆ ಈಗ ಅವರ ತಪ್ಪು ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ. ಅವರು ಮಾಡಿದ ಹರ್ಟ್ ಬಗ್ಗೆ ಡೀಪ್ ರಿಗ್ರೆಟ್ ಇದೆ. ನಿಮ್ಮ ವ್ಯಾಲ್ಯೂ ಈಗ ಅವರಿಗೆ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ.
ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಆದರೆ ಈಗೋ, ಫಿಯರ್, ಕನ್ಫ್ಯೂಷನ್ ಕಾರಣದಿಂದ ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ. ಬಟ್ ಅವ್ರಿಗೆ ನಿಮ್ಮನ್ನು ಕಳ್ಕೊಂಡ್ಮೇಲೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗಿದೆ. ಹತ್ರ ಬರೋದು ಅವ್ರಿಗೆ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರಬೇಕು, ಈ ರಿಲೇಷನ್ಶಿಪ್ಪನ್ನು ಸ್ಟೇಬಲ್ ಮಾಡಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮುಂದಿನ ಹೆಜ್ಜೆ ಇಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದು ಇವತ್ತಿನ ನೈಟ್ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲವ್ ಲೈಫ್ ಯಾವತ್ತೂ ಕೂಡ ಖುಷಿಯಿಂದ ತುಂಬಿರಲಿ. ನಿಮ್ಮ ಜೀವನದ ಎಲ್ಲ ಪಾಸಿಟಿವ್ ವಿಷಯಗಳು ಕೂಡ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಮುಂದಿನ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ಗೆ, ನಿಮ್ಮೆಲ್ಲರ ಪ್ರೀತಿಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.